ಯಾವುದೇ ಕಾರಣಕ್ಕೆ ಇತರ ರಾಜ್ಯಕ್ಕಿಂತ ನಾವು ಬೇರೆ ಬೇರೆ ರಾಜ್ಯಗಳಿಗೆ ನಮ್ಮ ಬೆಲೆ ಏರಿಕೆ ಆ ರಾಜ್ಯಕ್ಕಿಂತ ಯಾವ ರಾಜ್ಯಕ್ಕಿಂತ ಹೆಚ್ಚಾಗಿಲ್ಲ. ಅಂತಿಮವಾಗಿ ಬೆಲೆ ಏರಿಕೆ ಜನಗಳಿಗೆ ದುಬಾರಿ ಆಗಲಿಕ್ಕೆ ಅವಕಾಶ ಕೊಡದೆ ಬೇರೆ ರಾಜ್ಯಗಳ ಜೊತೆ ಹೋಲಿಕೆ ಮಾಡಿ ಬೆಲೆಗಳನ್ನು ನಿಯಂತ್ರಣದಲ್ಲೇ ಇಟ್ಕೊಂಡು ಸಂಪನ್ಮೂಲನೂ ಕ್ರೋಢೀಕರಿಸ್ಕೊಂಡು ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕಲ್ಲ. ಸರ್, ಒಂದು ಕಡೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ಮಾಡ್ತಾರೆ, ನಿಲ್ಲಿಸ್ತಾರೆ ಅಂತಕ್ಕಂಥ ಒಂದಷ್ಟು ಜನರು ಮಾತಾಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದು ರಾಜಕೀಯ ಉದ್ದೇಶನೂ ಅಲ್ಲ, ಓಟಿನ ಮೇಲೆ ಕಣ್ಣಿಟ್ಟಿದ್ದು ಅಲ್ಲ. ಯಾವ ಜನ ಸಮುದಾಯಕ್ಕೆ ನಿರ್ದಿಷ್ಟವಾದಂಥ ಆದಾಯ ಮಾಸಿಕ ಆದಾಯ ಇಲ್ವೋ, ಮಾಸಿಕ ಆದಾಯನೇ ಇಲ್ಲದೆ ಬದುಕ್ತಕ್ಕಂಥ ಲಕ್ಷಾಂತರ ಕುಟುಂಬಗಳಿದ್ದಾವೆ. ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಅದು ಸಂವಿಧಾನದ ಆಶಯ ಕೂಡ. ಆ ಹಿನ್ನೆಲೆಯಲ್ಲಿ ಮಾಡಿದ್ದೆ ಹೊರತು ರಾಜಕೀಯ ಮತ್ತು ಚುನಾವಣೆಯ ಏರುಪೇರುಗಳು ಫಲಿತಾಂಶದ ಮೇಲೆ ಇದು ವಿಷಯ ಚರ್ಚೆ ಆಗಲಿಲ್ಲ. ಅದು ಉದ್ದೇಶನೂ ಇಟ್ಕೊಂಡಿರಲಿಲ್ಲ. ಗ್ಯಾರಂಟೀಸ್ ವಿಲ್ ಕಂಟಿನ್ಯೂ. ಗ್ಯಾರಂಟಿ ನಿಲ್ಲಿಸೋಕ್ಕೆ ಕಾರಣ ಏನಿದೆ? ಬಿಕಾಸ್ ಇಟ್ ಇಸ್ ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್. ಸರ್, ಈಗ ದರ್ಶನ್ ಪ್ರಕರಣದಲ್ಲಿ ಕೆಲವು ಪ್ರಭಾವಿ ಸಚಿವರು ಅವ್ರನ್ನ ಸೇಫ್ ಮಾಡುವಂಥದ್ದಲ್ಲಿ ತೊಡಗಿದ್ದಾರೆ ಅನ್ನುವಂಥ ಆರೋಪ ಬಂದಿತ್ತು ಸರ್. ಸಿಎಂ ಅವರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಕೂಡ ಬಂದಿತ್ತು. ನೋಡಿ, ನೀವು ತಿಳ್ಕೊಂಡಾಗೆ ಇದ್ಯಾವುದೂ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿಲ್ಲ. ಕ್ಯಾಬಿನೆಟಲ್ಲಿ ಈ ವಿಷಯ ಏನು ಚರ್ಚೆ ಆಗಲಿಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಷ್ಟೇ. ಗ್ಯಾರಂಟಿ ನಿಲ್ಲಿಸೋಕ್ಕೆ ಕಾರಣ ಏನಿದೆ? ಬಿಕಾಸ್ ಇಟ್ ಇಸ್ ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್. ಸರ್, ಈಗ ದರ್ಶನ್ ಪ್ರಕರಣದಲ್ಲಿ ಕೆಲವು ಪ್ರಭಾವಿ ಸಚಿವರು ಅವ್ರನ್ನ ಸೇಫ್ ಮಾಡುವಂಥದ್ದಲ್ಲಿ ತೊಡಗಿದ್ದಾರೆ ಅನ್ನುವಂಥ ಆರೋಪ ಬಂದಿತ್ತು ಸರ್. ಸಿಎಂ ಅವರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಕೂಡ ಬಂದಿತ್ತು. ನೋಡಿ, ನೀವು ತಿಳ್ಕೊಂಡಾಗೆ ಇದ್ಯಾವುದೂ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿಲ್ಲ. ಕ್ಯಾಬಿನೆಟಲ್ಲಿ ಈ ವಿಷಯ ಏನು ಚರ್ಚೆ ಆಗಲಿಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಷ್ಟೇ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಯಾವುದೇ ಕಾರಣಕ್ಕೆ ಇತರ ರಾಜ್ಯಕ್ಕಿಂತ ನಾವು ಬೇರೆ ಬೇರೆ ರಾಜ್ಯಗಳಿಗೆ ನಮ್ಮ ಬೆಲೆ ಏರಿಕೆ ಆ ರಾಜ್ಯಕ್ಕಿಂತ ಯಾವ ರಾಜ್ಯಕ್ಕಿಂತ ಹೆಚ್ಚಾಗಿಲ್ಲ. ಅಂತಿಮವಾಗಿ ಬೆಲೆ ಏರಿಕೆ ಜನಗಳಿಗೆ ದುಬಾರಿ ಆಗಲಿಕ್ಕೆ ಅವಕಾಶ ಕೊಡದೆ ಬೇರೆ ರಾಜ್ಯಗಳ ಜೊತೆ ಹೋಲಿಕೆ ಮಾಡಿ ಬೆಲೆಗಳನ್ನು ನಿಯಂತ್ರಣದಲ್ಲೇ ಇಟ್ಕೊಂಡು ಸಂಪನ್ಮೂಲನೂ ಕ್ರೋಢೀಕರಿಸ್ಕೊಂಡು ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕಲ್ಲ. ಸರ್, ಒಂದು ಕಡೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ಮಾಡ್ತಾರೆ, ನಿಲ್ಲಿಸ್ತಾರೆ ಅಂತಕ್ಕಂಥ ಒಂದಷ್ಟು ನಿರ್ದಿಷ್ಟವಾದಂಥ ಆದಾಯ ಮಾಸಿಕ ಆದಾಯ ಇಲ್ವೋ, ಮಾಸಿಕ ಆದಾಯನೇ ಇಲ್ಲದೆ ಬದುಕ್ತಕ್ಕಂಥ ಲಕ್ಷಾಂತರ ಕುಟುಂಬಗಳಿದ್ದಾವೆ. ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಅದು ಸಂವಿಧಾನದ ಆಶಯ ಕೂಡ. ಆ ಹಿನ್ನೆಲೆಯಲ್ಲಿ ಮಾಡಿದ್ದೆ ಹೊರತು ರಾಜಕೀಯ ಮತ್ತು ಚುನಾವಣೆ